ಅನ್ಫಿಲ್ಟರ್ಡ್ ಸಿನಿ ರಿವ್ಯೂಸ್. ಮಸಾಲೆ ಇಲ್ಲದ ನಿಜವಾದ ರಿವ್ಯೂ ಮಾಡೋಣ ಇವತ್ತು. ಕಿಶೋರ್ ಕುಮಾರ್ ಅವರ ಹೊಸ ಚಿತ್ರ ಅನಾಮಧೇಯ ಅಶೋಕ್ ಕುಮಾರ್. ಅನಾಮಧೇಯ ಅಶೋಕ್ ಕುಮಾರ್ ಲೋ ಬಜೆಟ್ ಕ್ರೈಮ್ ಥ್ರಿಲ್ಲರ್ ಆಗಿದ್ದು, ಹೊಸ ನಿರ್ದೇಶಕ ಸಾಗರ್ ಕುಮಾರ್ ಅವರ ನಿರ್ದೇಶನದಲ್ಲಿ ನಿರ್ಮಿಸಲಾಗಿದೆ. ಈ ಚಿತ್ರದಲ್ಲಿ ಕಿಶೋರ್ ಕುಮಾರ್ ಅವರು ಪತ್ರಕರ್ತರಾಗಿ ಮತ್ತು ಹರ್ಷಿಲ್ ಕೌಶಿಕ್ ಅವರು ಪೊಲೀಸ್ ಅಧಿಕಾರಿಯಾಗಿ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಇವರ ನೈಜ ಮತ್ತು ಭಾವಭರಿತ ಅಭಿನಯವೇ ಕಥೆಯ ಹೃದಯವಾಗಿದೆ. 104 ನಿಮಿಷಗಳ ರನ್ ಟೈಮ್ನಲ್ಲಿ ಬಹುತೇಕ ಎಲ್ಲಾ ಘಟನೆಗಳು ವಿಚಾರಣಾ ಕೋಣೆಯಲ್ಲಿ ನಡೆಯುತ್ತದೆ. ಇದರಲ್ಲಿ ನಾಯಕಿಯ ಪಾತ್ರ ಇಲ್ಲ, ಆದರೆ ಇಬ್ರು ನಟರು ತಮ್ಮ ಒಳ್ಳೆಯ ಅಭಿನಯವನ್ನು ನೀಡಿದ್ದಾರೆ. ಈ ಸಂಭಾಷಣೆ ಆಧಾರಿತ ತನಿಖೆ ಚಿತ್ರ ಇಂಟ್ರೆಸ್ಟಿಂಗ್ ಆಗಿ ಮೂಡಿಬಂದಿದೆ. ಒಂದೇ ರಾತ್ರಿಯಲ್ಲಿ ನಡೆಯೋ ಡಬಲ್ ಮರ್ಡರ್ ಮಿಸ್ಟ್ರಿ ಈ ಅನಾಮಧೇಯ ಅಶೋಕ್ ಕುಮಾರ್. ಪತ್ರಕರ್ತ ಪಾತ್ರದಲ್ಲಿ ಕಿಶೋರ್ ಕುಮಾರ್ ಅವರು ಕ್ರಿಮಿನಲ್ ಲಾಯರ್ ಮತ್ತು ನಿವೃತ್ತ ಪೊಲೀಸ್ ಅಧಿಕಾರಿಯನ್ನು ಕೊಂದ ಘಟನೆಗಳಲ್ಲಿ ಸಿಲುಕುತ್ತಾರೆ. ಇದಾದ ಮೇಲೆ ಕತೆ ತನಿಖಾಧಿಕಾರಿ ಅತಿರಥ್ ಮತ್ತು ಪ್ರವೀಣ್ ನಡುವಿನ ತೀವ್ರ ವಿಚಾರಣೆಗೆ ತಿರುಗುತ್ತದೆ. ಚಿತ್ರದಲ್ಲಿ ಸಂವಾದಗಳು ಇಂಪಾರ್ಟೆಂಟ್ ಆಗಿರೋದ್ರಿಂದ ಪ್ರತಿಯೊಂದು ಮಾತಿನದಲ್ಲಿ ರಹಸ್ಯದ ಇನ್ನೊಂದು ಅಂಶ ಬಹಿರಂಗವಾಗುತ್ತೆ. ಇದರ ನಡುವೆ ವಿಕ್ಟಮ್ ಮತ್ತು ಕಲ್ಪ್ರಿಟ್ ನಡುವಿನ ಗೆರೆ ಅಸ್ಪಷ್ಟವಾಗಿ ಹೋಗುತ್ತದೆ. ಚಿತ್ರದ ಒಳ್ಳೆಯ ಅಂಶಗಳು: ಕಿಶೋರ್ ಮತ್ತು ಹರ್ಷಿಲ್ ಇಬ್ಬರು ಒಳ್ಳೆಯ ಅಭಿನಯ ನೀಡಿದ್ದಾರೆ. ಇವರ ಪಾತ್ರಗಳು ಚಿತ್ರದ ಮುಖ್ಯ ಅಂಶವಾಗಿದ್ದು ಕಥೆಯನ್ನು ಮುಂದುವರಿಸುತ್ತದೆ. 104 ನಿಮಿಷಗಳ ರನ್ ಟೈಮ್ನಲ್ಲಿ ಕತೆ ಕುತೂಹಲವನ್ನು ಕಾಪಾಡುತ್ತದೆ. ಪ್ರೇಕ್ಷಕರು ಬೋರ್ ಆಗೋದಿಲ್ಲ. ಹಿನ್ನೆಲೆ ಸಂಗೀತವು ಚೆನ್ನಾಗಿ ಹೊಂದಿಕೊಂಡಿದೆ. ವಿಚಾರಣಾ ಕೋಣೆಯ ವಾತಾವರಣವನ್ನು ಮತ್ತಷ್ಟು ಗಾಢ ಮಾಡುತ್ತದೆ. ತೀಕ್ಷ್ಣ ಮತ್ತು ತೂಕ ಸಂವಾದಗಳ ಜೊತೆ ಅನಿರೀಕ್ಷಿತ ತಿರುವುಗಳು ರಹಸ್ಯವನ್ನು ಜೀವಂತವಾಗಿ ಇಡುತ್ತದೆ. ಚಿತ್ರದ ಕೆಟ್ಟ ಅಂಶಗಳು: ಕೆಲವೊಮ್ಮೆ ಚಿತ್ರವು ವಿಷಯಗಳನ್ನು ಸ್ಪೂನ್ ಫೀಡ್ ಮಾಡೋದ್ರಿಂದ ಕಥೆಯ ಗಂಭೀರತೆ ವೀಕ್ ಆಗುತ್ತೆ. ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಇಮಿಡಿಯೇಟ್ ಕೆಲಸ ಮಾಡೋದು ಮತ್ತು ಮಧ್ಯರಾತ್ರಿ ಲಭ್ಯವಿರುವ ಸ್ಕೆಚ್ ಆರ್ಟಿಸ್ಟ್ ಅಂಶಗಳು ಸ್ವಲ್ಪ ಅನ್ರಿಯಲ್ ಅನ್ಸುತ್ತೆ. ಬಹುತೇಕ ಘಟನೆಗಳು ಒಂದು ತಾತ್ಕಾಲಿಕ ವಿಚಾರಣಾ ಕೋಣೆಯಲ್ಲಿ ನಡೆಯುತ್ತದೆ. ಇದರಿಂದ ಕೆಲವೊಮ್ಮೆ ಅತಿಯಾಗಿ ನಾಟಕೀಯ ಅನಿಸುತ್ತೆ. ಕೆಲವು ಸಂವಾದ ಮತ್ತು ಸನ್ನಿವೇಶಗಳು ಪ್ರೆಡಿಕ್ಟಬಲ್ ಮತ್ತು ರಿಪಿಟೇಟಿವ್ ಆಗಿರೋದ್ರಿಂದ ಕಥೆಯ ಕುತೂಹಲ ಕೆಲವೊಮ್ಮೆ ಕಡಿಮೆಯಾಗುತ್ತದೆ. ಒಟ್ನಲ್ಲಿ ಹೇಳೋದಾದ್ರೆ ಅನಾಮಧೇಯ ಅಶೋಕ್ ಕುಮಾರ್ ಗಮನ ಕೊಟ್ಟು ನೋಡಬೇಕಾದ ಟೈಟ್ ಆಗಿ ಬರೆದ ಡಿಟೆಕ್ಟಿವ್ ಚಿತ್ರ. ವಿಚಾರಣೆಯಲ್ಲಿ ಕಂಡುಬರುವ ಅಲ್ಪ ದೋಷಗಳು ಮತ್ತು ಕೆಲವೊಮ್ಮೆ ಅನ್ರಿಯಲ್ ಅನ್ಸೋ ಅಂಶ ಇದ್ರೂ ಚಿತ್ರದ ಅದ್ಭುತ ಪ್ರದರ್ಶನ, ಒಳ್ಳೆ ಸಂವಾದ ಮತ್ತು ವಾತಾವರಣದ ಒತ್ತಡವು ಕ್ರೈಮ್ ಥ್ರಿಲ್ಲರ್ ಪ್ರೇಮಿಗಳಿಗೆ ಒಳ್ಳೆ ಮನೋರಂಜನೆ ಕೊಡುತ್ತದೆ.